ಯಾವಾಗ ಹೇಳಿದ್ರು ನಿನ್ನೆ ಶೋಷಿತ ವರ್ಗದ ಸಮಾವೇಶದಲ್ಲಿ ಈಗಾಗಲೇ ಇಡೀ ಲಿಂಗಾಯತ ಸಮುದಾಯದ ಎಲ್ಲ ಶಾಸಕರು ಸುಮಾರು 69 ಜನ ಶಾಸಕರು ಮತ್ತು ನಮ್ಮ ಸಮುದಾಯದ ಹಿರಿಯ ಗುರುಗಳಾಗಿರ್ತಕ್ಕಂಥ ಸುತ್ತೂರಿನ ಜಗದ್ಗುರುಗಳವರು ಮತ್ತು ಅಖಿಲ ಭಾರತ ವೀರಶೈವ ಮಹಾಸಭೆ ಮತ್ತು ಇಡೀ ನಮ್ಮ ಲಿಂಗಾಯತ ಸಮಾಜ ಮಾನ್ಯ ಮುಖ್ಯಮಂತ್ರಿ ಹೋಗಿ ಭೇಟಿ ಕೊಟ್ಟು ಜಾತಿ ಗಣಿತ ಮಾಡಲಿಕ್ಕೆ ನಮ್ದು ಯಾವುದೂ ವಿರೋಧವಿಲ್ಲ. ಆದರೆ ಕಾಂತರಾಜ್ ವರದಿ ಬಗ್ಗೆ ನಮಗೆ ಆಕ್ಷೇಪವಿದೆ. ಅದ್ರ ಬಗ್ಗೆ ನಮ್ಮೆಲ್ಲಲ್ಲಿ ಎಲ್ಲ ಕಡೆಯೂ ಸಹ ಅದ್ರ ಬಗ್ಗೆ ತಪ್ಪು ಮಾಹಿತಿ ಬಂದಿರೋದ್ರಿಂದ ಜನರಲ್ಲಿ ಒಂದು ಆತಂಕ, ಒಂದು ಸಂಶಯ ಮೂಡಿದೆ. ಈ ಹಿನ್ನೆಲೆ ಒಳಗೆ ಆ ಕಾಂತರಾಜ್ ವರದಿಯನ್ನು ನೀವು ತಟಸ್ಥಗೊಳಿಸಿ ಮತ್ತೊಮ್ಮೆ ಜಾತಿ ಗಣಿತ ಮಾಡಿ ವೈಜ್ಞಾನಿಕವಾಗಿ ಅಂಕಿಅಂಶಗಳ ಆಧಾರದ ಮೇಲೆ ಸಂವಿಧಾನಬದ್ಧವಾಗಿ ಕಾನೂನುಬದ್ಧವಾಗಿ ನೀವು ಜಾತಿ ಗಣಿತ ಮಾಡಿ ವರದಿಯನ್ನು ಸ್ವೀಕಾರ ಮಾಡಲಿ ಅನ್ನುವಂಥ ಒಂದು ಮನವಿಯನ್ನು ಮೊದಲ ಬಾರಿಗೆ ಇಡೀ ಲಿಂಗಾಯತ ಶಾಸಕರು ಒಗ್ಗಟ್ಟಾಗಿ ಸ್ವತಃ ಮುಖ್ಯಮಂತ್ರಿ ಪತ್ರ ಬರೆದರು. ಅದ್ರ ಜೊತೆಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆಯಲ್ಲಿ ಸಹ ಅದ್ರ ಬಗ್ಗೆ ನಿರ್ಣಯವನ್ನು ಮಂಡಿಸಿದ್ದಾರೆ. ಮತ್ತು ಸುತ್ತೂರು ಶ್ರೀಗಳಾದಿಯಾಗಿ ನಾನು ಸುತ್ತೂರು ಶ್ರೀ ಹೇಳಿಕೆಗೆ ಬೆಂಬಲ ಕೊಟ್ಟಿದ್ದೀನಿ. ಈ ಕಾರಣಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ಲಿಂಗಾಯತ ಸಮುದಾಯದ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಆತುರವಾಗಿರ್ತಕ್ಕಂಥ ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಬೇಡ. ಇದೆಲ್ಲ 7 ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ಕಾಂತರಾಜ್ ವರದಿ ಬಗ್ಗೆ ಅದನ್ನೇ ಅನುಷ್ಠಾನ ಮಾಡ್ತೇನೆ ಅಂತ ಹಠವನ್ನು ಬಿಟ್ಟು ಮತ್ತೊಮ್ಮೆ ಪ್ರಾಮಾಣಿಕವಾಗಿ ಜಾತಿ ಗಣಿತ ಮಾಡಲಿ. ಜಾತಿ ಗಣಿತ ಮಾಡಲಿಕ್ಕೆ ನಮ್ದು ಯಾರ್ದು ವಿರೋಧ ಇಲ್ಲ. ಆದರೆ ಕಾಂತರಾಜ್ ವರದಿ ಅಸ್ಪಷ್ಟವಾಗಿದೆ. ಅದರ ಲಿಂಗಾಯತರ ಸಂಖ್ಯೆ ಕಡಿಮೆ ತೋರಿಸಿದೆ ಅನ್ನುವಂಥ ಒಂದು ಅನುಮಾನ ವ್ಯಕ್ತವಾಗಿದೆ. ಉತ್ತರ ಕರ್ನಾಟಕದಲ್ಲಿರ್ತಕ್ಕ ಲಿಂಗಾಯತ, ದಕ್ಷಿಣದಲ್ಲಿರ್ತಕ್ಕಂಥ ಒಕ್ಕಲಿಗರ ಸಂಖ್ಯೆ ಅವರು ಸಹ ಅಸಮಾಧಾನಗೊಂಡಿದ್ದಾರೆ. ಇಷ್ಟೆಲ್ಲ ಅಸಮಾಧಾನಗೊಂಡು ಇದ್ದಂಥ ಸಂದರ್ಭದಲ್ಲಿ ಮತ್ತೆ ನೀವು ಅನುಷ್ಠಾನಗೊಳಿಸ್ತೀವಿ ಅನ್ನುವಂಥ ಮಾತನ್ನು ಹೇಳೋದ್ರಿಂದ ಈ ಸಮುದಾಯ ಮತ್ತಷ್ಟು ಅಸಮಾಧಾನಗೊಳ್ಳೋ ಸಾಧ್ಯತೆ. ಆ ಕಾರಣಕ್ಕೋಸ್ಕರ ನಾನು ಮತ್ತೊಮ್ಮೆ ಇಡೀ ನಮ್ಮ ಕಲ್ಯಾಣ ಕರ್ನಾಟಕ ಇವತ್ತು ನಾವು ಸಭೆ ಕರೆಕತ್ತೀವಿ. ಕಲ್ಯಾಣ ಕರ್ನಾಟಕದ ಸಮಾಜದ ಪರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಳ್ತೀನಿ. 7 ವರ್ಷಗಳ ಹಿಂದಿರ್ತಕ್ಕಂಥ ಕಾಂತರಾಜ್ ವರದಿಯನ್ನು ತರಾತುರಿಯಲ್ಲಿ ಅದನ್ನು ಸ್ವೀಕಾರ ಮಾಡೋದಕ್ಕಿಂತ ನೀವು ಇಡೀ ಲಿಂಗಾಯತ ಸಮಾಜ ಎಲ್ಲ ಶಾಸಕರನ್ನ ಸಭೆ ಕರೀರಿ, ಮಠಾಧೀಶರ ಸಭೆ ಕರೆದು ಅವ್ರನ್ನ ಚರ್ಚೆ ಮಾಡಿ. ನೀವು ಚರ್ಚೆ ಮಾಡಿಬಿಟ್ಟು ನಮ್ಮ ಸಮುದಾಯಕ್ಕೆ ಯಾವುದೇ ಕಾರಣಕ್ಕೂ ನಮ್ಮ ಸಂಖ್ಯೆಗೆ ಅನುಗುಣ ವ್ಯತ್ಯಾಸ ಆಗದ ರೀತಿಯಲ್ಲಿ ನಿಮ್ಮ ಆಲೋಚನೆಗಳಿತ್ತು ಅದನ್ನು ಮುಕ್ತವಾಗಿ ಮಾತಾಡಿ, ನೀವು ಚರ್ಚೆ ಮಾಡಿ, ಚಿಂತನೆ ಮಾಡಿ, ಪರಿಶೀಲನೆ ಮಾಡಿ. ಹಠ ಮಾಡಿ ಆತುರ ನಿರ್ಧಾರವನ್ನು ಕೈಗೊಳ್ಳೋದು ಬೇಡ. ಇಲ್ಲದೆ ಹೋದರೆ ಸಮುದಾಯ ಖಂಡಿತವಾಗಿ ಭಾಳಷ್ಟು ಅಸಮಾಧಾನಗೊಳ್ಳುವ ಸಾಧ್ಯತೆ ಇದೆ. ಹಾಗಾಗಿ ಶಾಸಕರ ಭಾವನೆಗೂ ಬೆಲೆ ಕೊಡಬೇಕು, ಮಠಾಧೀಶರ ಮಾತುಗಳಿಗೂ ಸಹ ಗೌರವ ಕೊಡಬೇಕು. ಸಮಾಜ ಹಿತಾಸಕ್ತಿಯನ್ನು ಕಾಪಾಡುವ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರ ಮಾಡಬೇಕು ಅಂತ ನಾನು ಈ ಮೂಲಕ ಆಗ್ರಹ ಮಾಡ್ತೀನಿ. ವರದಿಯಲ್ಲಿ ಏನಿದೆ ಅಂತ ನನಗೂ ಗೊತ್ತಿಲ್ಲ, ಯಾಕೆ ವಿರೋಧ ಮಾಡ್ತಾ ಇದ್ದಾರೆ? ವರದಿ ತರಿಸ್ಕೊಂಡು ನೋಡಿದ್ಮೇಲೆ ಗೊತ್ತಾಗುತ್ತೆ, ಪರಿಶೀಲನೆ ಮಾಡಿವೆ ಅನುಷ್ಠಾನಕ್ಕೆ ಮುಂದಾಗ್ತೀವಿ. ವಿರೋಧ ಅಂತ ಯಾರು ಮಾಡಿಲ್ಲ. ಹೇಳ್ತಾರೆ ಕಾಂತರಾಜ್ ವರದಿ ಬಗ್ಗೆ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಬೇರೆ ಬೇರೆ ಕಡೆ ಲಿಂಗಾಯತರ ಸಂಖ್ಯೆ ಕಡಿಮೆ ತೋರಿಸಿದ್ದಾರೆ ಅನ್ನುವಂಥ ಒಂದು ಆತಂಕ ವ್ಯಕ್ತವಾಗಿದೆ. ಮತ್ತು ಹೊಸ ಜಾತಿ ಅಂತ ಮಾಡಲಿಲ್ಲ. ಈಗ ಜಾತಿ ಗಣಿತ ಬೇರೆ, ಸಮೀಕ್ಷೆ ಬೇರೆ ಅಂತ ಹೇಳ್ತಾರೆ. ನೀವು ಮಾಡಿದ್ದು ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಅಂತ ನೀವು ಶಬ್ದ ಇಟ್ಟಿದ್ದೇ ಸಮೀಕ್ಷೆ ಅಂತೇಳಿ, ಜಾತಿ ಗಣಿತ ಅಂತ ಇಟ್ಟಿಲ್ಲ. ಈ ಜಾತಿ ಗಣಿತ ಮಾಡ್ಲಿಕ್ಕೆ ತಪ್ಪೇನೈತಿ? ಮತ್ತು ಇಡೀ ಒಂದು ಸಂವಿಧಾನಬದ್ಧವಾಗಿರ್ತಕ್ಕಂಥ ಸರ್ಕಾರ ಇರ್ತಕ್ಕಂಥ 69 ಶಾಸಕರುಗಳು ಮನವಿ ಮಾಡಿಕೊಡ್ರ ಮೇಲೆ ಅವರ ಭಾವನೆಗಳನ್ನು ನೀವು ಒಪ್ಪಿಕೊಳ್ಳಬೇಕಾಗುತ್ತೆ, ಅವರ ಮನವಿಗಳನ್ನು ಆಲಿಸ್ಬೇಕಾಗುತ್ತೆ. ಅವರು 8 ವರ್ಷ ಹಿಂದನೇ ಮಾಡೋದಾಗಿತ್ತಲ್ಲ, ಈ ಸಂದರ್ಭದಲ್ಲಿ ಯಾಕೆ ಆ ಥರ ನಿರ್ಧಾರ? ಇಷ್ಟು ವರ್ಷನ ಕಾಯ್ದಿರಿ, ಇನ್ನೊಂದು ತಿಂಗಳು ಜಾತಿ ಗಣಿತ ಮಾಡಲಿ. ಪ್ರಾಮಾಣಿಕವಾಗಿರ್ತಕ್ಕಂಥ ದತ್ತಾಂಶಗಳನ್ನು ಕಲೆಕ್ಟ್ ಮಾಡಿರಿ, ಪ್ರಾಮಾಣಿಕವಾಗಿರ್ತಕ್ಕಂಥ ಅಂಕಿ ಸಂಖ್ಯೆಗಳನ್ನು ಕಲೆಕ್ಟ್ ಮಾಡ್ಕೊಂಡು ಸಂಗ್ರಹ ಮಾಡ್ಕೊಂಡು ಬಿಡುಗಡೆ ಮಾಡಿರಿ. ಅದಕ್ಕೆ ಯಾರ್ದೇ ವಿರೋಧ ಇಲ್ಲ. ಅದೇ ವರದಿಯನ್ನೇ ಮಾಡ್ತೀನಿ ಅನ್ನುವಂಥ ಹಠವನ್ನು ಯಾವ ಕಾರಣಕ್ಕೂ ಮಾಡೋದು ಬೇಡ ಎನ್ನುವಂಥ ನೋಡ್ರಿ. ಹಿಂದೆ ಇದೇ ರೀತಿ ಆಯಿತು. ಅನೇಕ ಸಂದರ್ಭದಲ್ಲಿ ಲಿಂಗಾಯತ ಸಮಾಜದ ಮೇಲೆ ಅದೇ ಅವರ ಭಾವನೆಗಳಿಗೆ ವಿರುದ್ಧವಾಗಿರ್ತಕ್ಕಂಥ ತೀರ್ಮಾನವನ್ನು ಯಾರು ತೆಗೆದುಕೊಂಡಿದ್ರು ಅದೇ ಸರ್ಕಾರದಲ್ಲಿ ತೆಗೆದುಕೊಂಡ ಸಂದರ್ಭದಲ್ಲಿ ಈ ಸಮಾಜ ಅಸಮಾಧಾನಗೊಂಡು ಚುನಾವಣೆಗಳಲ್ಲಿ ವ್ಯತಿರಿಕ್ತವಾದ ಪರಿಣಾಮ ಬಿದ್ದಿರತಕ್ಕಂಥ ಇತಿಹಾಸ ನಾವು ನೋಡ್ಕೊತ ಬಂದೇವೆ. ಬರುವಂಥ ಲೋಕಸಭಾ ಚುನಾವಣೆ ಹತ್ತಿರ ಇರೋದ್ರಿಂದ ಈ ರೀತಿಯಾಗಿರ್ತಕ್ಕಂಥ ಹಠ ಮಾಡುವಂಥ, ಈ ರೀತಿಯಾಗಿರ್ತಕ್ಕಂಥ ಒತ್ತಾಯ ಮಾಡಿ ವರದಿಯನ್ನು ಸ್ವೀಕಾರ ಮಾಡೋ ಪ್ರಯತ್ನ ಮಾಡಿದರೆ ಖಂಡಿತವಾಗಿ ಸಮಾಜ ಅಸಮಾಧಾನಗೊಳ್ಳುತ್ತೆ ಅಂತ. ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಈಗಲೂ ನಾವೆಲ್ಲ ಮನವಿ ಮಾಡ್ಕೊಳ್ತೀವಿ, ನಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಂಡು, ಹಿರಿಯ ಶ್ರೀಗಳ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಮತ್ತೊಮ್ಮೆ ಜಾತಿ ಗಣಿತವನ್ನು ಮಾಡಿ ಆ ಮುಖಾಂತರವಾಗಿ ಸಂಗ್ರಹ ಮಾಡಿಕೊಂಡು ಬಿಡುಗಡೆ ಮಾಡಲಿ. ಈ ಕಾಂತರಾಜ್ ವರದಿ ಬಗ್ಗೆ ಈಗಾಗಲೇ ಅನುಮಾನಗಳು ಇರೋದ್ರಿಂದ ಅದನ್ನೇ ಮಾಡ್ಬೇಕು ಅನ್ನುವಂಥದ್ದು ಹಠ ಯಾಕೆ ಅಂತ ನಾವು ಪ್ರಶ್ನೆ ಮಾಡಲಿಕ್ಕೆ ಇಚ್ಛೆ ಪಡ್ತೀವಿ. ಅಲ್ಲ ಸರ್, ಈಗ ಅದ್ರ ಕಾಂತರಾಜ್ ವರದಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ, ಅದು ನೋಡ್ತೀವಿ, ಅದಾದ್ಮೇಲೆ ಅದನ್ನೇ ಹೇಳಿದಲ್ಲ. ಹಾಗೆ ಈಗ ವರದಿಯನ್ನ ಒಂದು ಒಪ್ಪಿದ್ರೆ ನೆಕ್ಸ್ಟ್ ಹೋರಾಟ ಏನಿದೆ? ಅಲ್ಲ, ಈಗ ನಮ್ಮ ಅದ್ರ ಬಗ್ಗೆ ನಮ್ಮ ಸಮುದಾಯದಲ್ಲಿರ್ತಕ್ಕಂಥ ಅನೇಕ ಸಂಘ ಸಂಸ್ಥೆಗಳಿದೆ, ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಹೆಸರಿನ ಸಂಘಟನೆಗಳಿದೆ.
ಅವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ನಾವಂತೂ ನಿರಂತರವಾಗಿರ್ತಕ್ಕಂಥ ಈ ಮೀಸಲಾತಿ ಹೋರಾಟ ಏನು ಮಾಡಕತ್ತೀವಿ, ಆ ಹೋರಾಟದಲ್ಲಿ ಇದ್ರ ಬಗ್ಗೆ ನಾವು ಜನರ ಜಾಗೃತಿ ಮೂಡಿಸಿ ಕೆಲಸ ಮಾಡ್ತೀವಿ. ಈಗ ಇಷ್ಟೆಲ್ಲ ಶಾಸಕರ ವಿರೋಧ ನಡುವೆ ಯಾಕೆ ಹಠಕ್ಕೆ ಬೀಳ್ತಾ ಇದ್ದಾರೆ ಸಿಎಂ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ, ಇಷ್ಟೊಂದು ಆಟ ಮಾಡುವಂಥ ಅವಶ್ಯಕತೆ. ಕಾಂತರಾಜು ವರದಿ ಬೇಡ, ಮತ್ತೊಮ್ಮೆ ಜಾತಿ ಗಣತಿ ಮಾಡಿ ಅಂತ ಹೇಳ್ತಿದ್ದಾರೆ. ಕಾಂತರಾಜು ವರದಿ ಬಗ್ಗೆ ಅನುಮಾನಗಳಿರೋದ್ರಿಂದ, ಸಂಶಯಗಳಿರೋದ್ರಿಂದ, ಜನರಲ್ಲಿ ಒಂದು ಆತಂಕ ಇರೋದ್ರಿಂದ ಸಮಾಜದ ಶಾಸಕರು ಅದನ್ನು ಒಪ್ಪಿಲ್ಲ. ಆ ವರದಿಯನ್ನು ತಿರಸ್ಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಿಂಗಿದ್ದ ಮೇಲೆ ಅದನ್ನೇ ವರದಿಯನ್ನು ಸ್ವೀಕಾರ ಮಾಡುತ್ತೆ ಅಂತ ಮತ್ತೊಮ್ಮೆ ಜಾತಿ ಗಣಿತ ಮಾಡೋಕ್ಕಿಂತ ತಪ್ಪೇನೈತಿ. 1831 ಇಸ್ವಿ ನಂತರ ಇದುವರೆಗೆ ಜಾತಿ ಗಣಿತ ಆಗಿಲ್ಲ. 1931 ನಂತರದಲ್ಲಿ ಆ ಜಾತಿ ಗಣಿತ ಮಾಡೋ ಪವರ್ ಇರತಕ್ಕಂಥ ಕೇಂದ್ರ ಸರ್ಕಾರಕ್ಕೆ, ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ. ಯಾವುದೇ ರಾಜ್ಯ ಸರ್ಕಾರಕ್ಕೆ ಪವರ್ ಇಲ್ಲ ಅಂತ ಹೇಳ್ತಾರೆ. ಆದರೂ ನೀವು ಮಾಡ್ತೀವಿ ಅಂತ ಮಾಡಲಿ, ಜಾತಿ ಗಣಿತ ತಪ್ಪೇನೈತಿ. ಕರೆಕ್ಟ್ ಸಂಖ್ಯೆ ಮಾಡಿ. ಇನ್ನೂ ಕೆಲವು ಭಾಗದಲ್ಲಿ ಮೊನ್ನೆ ನಾನು ಎಲ್ಲೇ ಒಂದು ಸಭೆಗೆ ಕರೆದು ಒಬ್ಬರು ಹೇಳ್ತಾರೆ, ಸ್ವಾಮೀಜಿ ನನ್ನ ಮನೆಗೆ ನಾನು ಇನ್ನೂ ಬರ್ಸೇ ಇಲ್ಲ ಅಂತೇಳಿ ಹಿಂಗೆಲ್ಲ ಹೇಳ್ತದೆ. ಅದಕ್ಕೆ ಸೆನ್ಸಸ್ ಬೇರೆ ಆಗುತ್ತೆ, ಸಮೀಕ್ಷೆ ಬೇರೆ, ಸರ್ವೆ ಬೇರೆ ಆಗುತ್ತೆ, ಸೆನ್ಸಸ್ ಬೇರೆ ಆಗುತ್ತೆ. ಈ ಹಿನ್ನೆಲೆ ಒಳಗಡೆ ಮಾನ್ಯ ಮುಖ್ಯಮಂತ್ರಿಗಳು ಕೊನೆ ಪಕ್ಷ ನೀವು ಬಿಡುಗಡೆ ಮಾಡಬೇಕು, ಸ್ವೀಕಾರ ಮಾಡ್ತೀವಿ ಅಂತೀರಲ್ಲ, ಸ್ವೀಕಾರ ಮಾಡಲೇಬೇಕು ಅಂತ ನಾವೇನಾದ್ರಾಗೇನು ಆ ವರದಿಗೆ ಏನೈತೆ ಅಂತ ಗೊತ್ತಿಲ್ಲ, ಹಾಗೆ ಹೀಗೆ ನಾವು ಸ್ವೀಕಾರ ಮಾಡ್ತೀವಿ ಅಂತಿರಲ್ಲ, ಒಂದು ಮೀಟಿಂಗ್ ಕರಿ. ಯಾರು ಬೇಡ ಅಂತ ನೀವು ಲಿಂಗಾಯತ ಮಠಾಧೀಶರ ಮೀಟಿಂಗ್ ಕರೀರಿ, ಸಮುದಾಯದ ಎಲ್ಲ ಪಕ್ಷಗಳ ಮೀಟಿಂಗ್ ಕರೆದು ಚರ್ಚೆ ಮಾಡಿರಿ. ನೀವು ಅದನ್ನ ಹೆಂಗೆ ಅಂತೀರಿ, ಇಲ್ಲ ಅದ್ರ ಬಗ್ಗೆ ನಾವು ತಪ್ಪು ಮಾಹಿತಿ ಯಾಕೆ, ನಾವು ಅದ್ರ ಏನು ಇನ್ನೂ ವರದಿನ ಕಲೆಕ್ಟ್ ಮಾಡಿಲ್ಲ, ಯಾಕೆ ನೀವು ಅನುಮಾನ ಪಡ್ತೀರ ನೀವು ಅಂತೀರಲ್ಲ, ಆಯಿತು, ನಿಮ್ಮ ಮಾತಿಗೆ ನಾವು ಗೌರವ ಕೊಡೋಣ. ಹಂಗಾರೆ ಒಂದು ಮೀಟಿಂಗ್ ಕರಿ, ನೀವು ನಿಮ್ಮ ವಿಧಾನಸೌಧದಲ್ಲಿ ಕರೀರಿ ಅಥವಾ ಎಲ್ಲಿ ಕರಿತೀವಿ ಕರಿ. ನೀವು ಹಿರಿಯ ಶ್ರೀಗಳು, ಸಿದ್ಧಗಂಗಾ ಶ್ರೀಗಳಿದ್ದಾರೆ, ಸುತ್ತೂರು ಶ್ರೀಗಳಿದ್ದಾರೆ, ಅನೇಕ ಹಿರಿಯ ಪೂಜರು, ನಮ್ಮಂತ ಅನೇಕ ಯುವ ಸ್ವಾಮೀಜಿಗಳಿದೆ, ಎಲ್ಲರೂ ಮೀಟಿಂಗ್ ಕರಿ. ಮತ್ತು ಲಿಂಗಾಯತ ಶಾಸಕರುಗಳನ್ನು ಯಾವುದೇ ಪಕ್ಷ ಇದೆ, ಎಲ್ಲ ಪಕ್ಷದ ಸುಮಾರು ಒಂದು 64 ಲಿಂಗಾಯತ MLಗಳಿದ್ದಾರೆ, ನಮ್ಮೆಲ್ಲ MLಗಳು ಮೀಟಿಂಗ್ ಕರೀರಿ, ಚರ್ಚೆ ಮಾಡಿ ಅವರೆಲ್ಲ ಒಪ್ಕೊಂಡ್ರಪ್ಪ ಅಂದರೆ ಸ್ವೀಕಾರ ಮಾಡಿ. ಯಾರು ಬೇಡ ಅಂತಾರೆ. ನೀವು ಭಾವನೆಗಳನ್ನು ಅರ್ಥ ಮಾಡ್ಕೋ ಪ್ರಯತ್ನ ಮಾಡಬೇಕು, ಸಮುದಾಯಕ್ಕೆ ನೋವುಂಟಾಗೋ ಕೆಲಸವನ್ನು ಮಾಡಬಾರ್ದು ಅಂತೇಳಿ ಈ ಮೂಲಕ ರಾಜ್ಯದಲ್ಲಿ ಈಗ ಕೇಸರಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.